ಚಿಕ್ಕಮಗಳೂರು ನಗರದಲ್ಲಿ 2ನೇ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ. ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಆಜಾದ್ ಪಾರ್ಕ್ ಶಾಲಾ ಆವರಣದಲ್ಲಿ 2ನೇ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಮತ್ತು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಲಾಗಿತ್ತು. ಮಕ್ಕಳ ಪ್ರತಿಭೆ ಅದು ತಡೆ ಹಿಡಿಯಲಾಗಂತ ಒಂದು ಕೌಶಲ್ಯ. ಅದನ್ನ ಹೊರ ಹಿಡಿಯಲಿಕ್ಕೆ ಈ ಪ್ರತಿಭಾ ಕಾರಂಜಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಪ್ರತಿಭಾ ಕಾರಂಜಿ ಅಂತ ಹೆಸರು ಬದಲಾವಣೆ ಆಗೋಕ್ಕೂ ಮುಂಚ ಮಕ್ಕಳ ಮೇಳ ಅಂತ ಪ್ರಾರಂಭ ಆದಾಗ ಮಕ್ಕಳ ಮೇಳದ ಪ್ರಥಮ ಬ್ಯಾಚ್ ನಮ್ದು. ನಮ್ಮ ಮಕ್ಕಳ ಮೇಳದಲ್ಲಿ ಇದೇ ಆಜಾದ್ ಪಾರ್ಕ್ ಶಾಲೆಯಲ್ಲಿ ನಡೆದಿದ್ದು ನನಗೆ ಇವತ್ತು ಕೂಡ ನೆನಪಿದೆ. ಹೊರತೆಗೆಯುವುದಕ್ಕೆ ಒಂದು ಉತ್ತಮ ವೇದಿಕೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತಹ ಶ್ರೀಮತಿ ಪುಷ್ಪಾವತಿ BS ಇವರಿಗೆ ಧನ್ಯವಾದಗಳು ಹೇಳುತ್ತಾ ಶಾಲಾ ವತಿಯಿಂದ ನೀಡುತ್ತಿರುವ ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಧನ್ಯವಾದಗಳು. ಶಾಲೆಯಿಂದ ನೀಡುತ್ತಿರುವ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿದಾಗಿ ತಮಗೆ ಧನ್ಯವಾದಗಳು. ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಬಂದಿರುವಂತಹ ಗಣ್ಯರಿಗೂ ಹಾಗೂ ಶಿಕ್ಷಕರಿಗೂ ಮಕ್ಕಳಿಗೂ ನನ್ನ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಚಿಕ್ಕಮಗಳೂರು ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಮಕ್ಕಳೆಲ್ಲರೂ ಬಹಳ ಇಂದು ಈ ಒಂದು ಪ್ರತಿಭಾ ಕಾರಂಜಿ ನಮ್ಮ ಮಕ್ಕಳಲ್ಲಿ ಹೊರಹೊಮ್ತಾ ಇದೆ. ಕೇವಲ ಮಕ್ಕಳ ಪ್ರತಿಭೆ ಮಾತ್ರ ಹೊರಹೊಮ್ತಾ ಇಲ್ಲ, ಜೊತೆಗೆ ಅದರ ಹಿಂದಿನ ಒಂದು ಶ್ರಮ ನಮ್ಮ ಶಿಕ್ಷಕರದ್ದು. ಶಿಕ್ಷಕರು ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಅಡಗಿದಂತಹ ಪ್ರತಿಭೆಯನ್ನು ಹೊರಹೊಮ್ಮಿ ತಂದಾಗ ಮಾತ್ರ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಪುಟ್ಟ ಮಕ್ಕಳು ನಮ್ಮ ಪ್ರತಿಬಿಂಬವನ್ನು ಅವರ ಮೂಲಕ ಕಾಣಲು ಸಾಧ್ಯ ಆಗ್ತಾ ಇದೆ. ಎಲ್ಲರೂ ಕೂಡ ಹನುಮಂತನ ಪ್ರಕ್ರಿಯೆಯಂತೆ ಆದರೂ ಕೂಡ ಎಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಬೀಳ್ಗಳನ್ನು ಕೂಡ ನಾವು ಪ್ರತ್ಯೇಕವಾಗಿ ನಾವು ವ್ಯವಸ್ಥೆ ಮಾಡಿದ್ದೀವಿ. ಆ ವ್ಯವಸ್ಥೆಯಲ್ಲಿ ನೀವು ಕೂಡ ಮಾತನಾಡಿ ವಿಶೇಷ ನಡೆಸ್ಕೊಳ್ಬೇಕು ಅಂತ ಕೇಳ್ತಾ ವಿವಿಧ ಕಾರ್ಯಕ್ರಮವನ್ನು ನಡೆಸ್ಕೊಳ್ತೀವಿ. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಂಜುನಾಥ್, ಇಸಿಒ ಜಾನಕಮ್ಮ, ಅಕ್ಷರ ದಾಸೋಹ ಅಧ್ಯಕ್ಷರಾದ ಉದಯ್ ಕುಮಾರ್, ಟಿಪಿಒ ಛಲವಾದಿ, ಬಿಆರ್ಸಿ ಕೋಆರ್ಡಿನೇಟರ್ ಜಯರಾಮ್, ಟಿಆರ್ಪಿ ನಾಗರಾಜ್, ಜಿಲ್ಲಾ ಉಪಾಧ್ಯಕ್ಷರಾದ ವಿಲ್ಮಾ ಸೇರಿದಂತೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಸೀಮಾ, ನಗರಸಭೆ ಸದಸ್ಯರಾದ ರೂಪಾ, ನಗರಸಭೆ ಸದಸ್ಯರಾದ ಸಿಆರ್ ಪೂರ್ಣೇಶ್ ಮುಂತಾದವರು ಉಪಸ್ಥಿತರಿದ್ದರು.